ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ ಮಂಜುಳಾ. ಗುಡ್ ಮಾರ್ನಿಂಗ್ ಎವ್ರಿವನ್ ಅಂತ ಹೇಳ್ತಾ ಬೆಳಗಿನ ಶುಭೋದಯ. ಫ್ರೆಂಡ್ಸ್, ಇವತ್ತು ಯಾವ ರೆಸಿಪಿ ಮಾಡಿದ್ದೀನಿ ಏನು ಅಂತ ಬನ್ನಿ ನೋಡ್ಕೊಬರೋಣ. ತುಂಬ ಸ್ಪೈಸಿ ಆಗಿರುತ್ತೆ ಅಂತಲೇ ಹೇಳ್ತೀನಿ. ಇವತ್ತು ನಮ್ಮ ಮನೆ ಹತ್ರ ಹಾಕಿರುವಂಥ ರಂಗೋಲಿ ಅಂತಲೇ ಹೇಳ್ತೀನಿ. ಬೆಳಗ್ಗೆ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ವಾರ ಇರುತ್ತೆ. ಇವತ್ತು ದಾಳಿಂಬೆ ಜ್ಯೂಸು ಏನೆಲ್ಲ ಲಾಭ ಇದೆ ಅಂತ ತಿಳಿಸ್ಕೊಡ್ತೀನಿ. ನೆನಪಿನ ಶಕ್ತಿ ಹೆಚ್ಚುತ್ತದೆ, ಇದರಲ್ಲಿ ವಿಟಮಿನ್ ಸಿ ಇರುತ್ತದೆ, ಇದರಿಂದ ನಮಗೆ ಗ್ಲೋಯಿಂಗನ್ನು ಕೊಡುತ್ತದೆ ಅಂತಲೇ ಹೇಳ್ತೀನಿ. ಚೆಸ್ಟ್ ಕ್ಯಾನ್ಸರ್ ಕೂಡ ಇದು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ತೀನಿ. ಗರ್ಭಿಣಿಯರು ಅಥವಾ ಯಥೇಚ್ಛವಾಗಿ ಬಳಸೋದ್ರಿಂದ ತುಂಬ ಉಪಯುಕ್ತ ಅಂತಲೇ ಹೇಳ್ತೀನಿ. ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಮಾಡುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಇದರಿಂದ ಸೌಂದರ್ಯವನ್ನು ಹೆಚ್ಚಿಸಬಹುದು. ಫ್ರೆಂಡ್ಸ್, ನಾನು ಖಾರ ಪೊಂಗಲ್ಗೆ ಏನೆಲ್ಲ ತೊಗೊಂಡಿದ್ದೀನಿ ನೋಡಿ. ಬನ್ನಿ ಒಂದೊಂದು ಇಂಗ್ರೀಡಿಯೆಂಟ್ಸ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಫಸ್ಟು ಸ್ಟವನ್ನು ಆನ್ ಮಾಡಿಕೊಂಡು ಆನಂತರ ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಆನಂತರ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ನಾನು ಹಾಕ್ಕೊಂಡು ಹೋಗ್ತೀನಿ. ಈಗ ತೋರಿಸ್ಕೊಡ್ತೀನಿ. ತುಂಬ ಸ್ಪೈಸಿಯಾಗಿರುತ್ತೆ ಅಂತಲೇ ಹೇಳ್ತೀನಿ. ಫಸ್ಟ್ ನಾನು ಅಕ್ಕಿ ಮತ್ತು ಹೆಸರುಬೇಳೆಯನ್ನು ಕ್ಲೀನಾಗಿ ತೊಳ್ಕೊಂಡು ಮತ್ತು ಹಾಕ್ತಾಯಿದ್ದೀನಿ. ನಾನು ಸಿಹಿ ಪೊಂಗಲ್ಗಾಗಿದ್ದರೆ ಒಂದು ಸ್ವಲ್ಪ ಹೆಸರುಬೇಳೆ ಹುರ್ಕೊಳ್ತಿದ್ದೆ. ಸಿಹಿ ಪೊಂಗಲ್ ಅಲ್ಲ, ಖಾರ ಪೊಂಗಲ್ ಆಗಿರೋದ್ರಿಂದ ನಾನೇನು ಇವಾಗ ಅದನ್ನೇನು ರೋಸ್ಟ್ ಮಾಡ್ಕೊಳಕ್ಕೆ ಹೋಗ್ತಿಲ್ಲ. ಒಂದು 3 ಚೊಂಬಾಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹೆಚ್ಚಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ತುಂಬಾ ಹೆಚ್ಚಾಗಿ ಏನು ಬೇಡ, ಅದ್ರ ತಗ್ಗಟ್ಟಾಗಿ ಒಂದು ಮೀಡಿಯಮ್ ಇದರಲ್ಲಿ ಇಟ್ಕೊಳ್ಳಿ ಅಂತಲೇ ಹೇಳ್ತೀನಿ. ಸ್ವಲ್ಪ ಅರಿಶಿನ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಸಿಲ್ ಕೂಗ್ಸೋಣ. 2 ಅಥವಾ 3 ವಿಸಿಲ್ಲು ಕೂಗ್ಸೋಣ ಅಂತಲೇ ಹೇಳ್ತೀನಿ. ಆನಂತರ ಈಗ ಈ ಕಡೆ ಒಗ್ಗರಣೆಗೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ಕಡಾಯಿಯಲ್ಲಿ ಚಿಕ್ಕದಾಗಿ ಇರುವಂಥ ಕಡಾಯಿನ ತೊಗೊಂಡಿದ್ದೀನಿ. ಸ್ಟವನ್ನು ಆನ್ ಮಾಡಿಕೊಂಡು ಕಡಾಯಿ ಬಿಸಿ ಆಗಿದ ನಂತರ ಒಂದು 3ರಿಂದ 4 ಸ್ಪೂನ್ ಆಗೋಷ್ಟು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಆನಂತರ ಸಾಸಿವೆ, ಗೋಡಂಬಿ, ಆನಂತರ ಈಗ ಅದೆಲ್ಲ ಫ್ರೈ ಮಾಡ್ಕೊಂಡಿದ್ದ ತಕ್ಷಣ ಫ್ರೈ ಆಗಲಿ ಒಂದು ಸ್ವಲ್ಪ ಲೈಟಾಗಿ. ಆನಂತರ ಈಗ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಮೆಣಸು, ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಾಳು ಮೆಣಸು, ಜೀರಿಗೆ 1 ಸ್ಪೂನು, ಕಾಳು ಮೆಣಸು ಒಂದು ಸ್ಪೂನ್ ಆಗೋಷ್ಟು, ಲಾಸ್ಟಿಗೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹೀಗೆ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಲೈಟಾಗಿ ಬ್ರೌನ್ ಕಲರ್ ತೊಗೊಳ್ಳಿ ಅಂತಲೇ ಹೇಳ್ತೀನಿ. ಲಾಸ್ಟಿಗೆ ಶುಂಠಿ ಮಾತ್ರ ಜಜ್ಜಿಬಿಟ್ಟು ಹಾಕಿರೋದನ್ನು ಶುಂಠಿ ನಾನು ಹಾಕ್ತಾಯಿದ್ದೀನಿ. ಜಜ್ಜಿ ಹಾಕಿದ್ದೀನಿ ಶುಂಠಿನ. ಸ್ವಲ್ಪ ಹಾಗೆ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ಅಂತಲೇ ಹೇಳ್ತೀನಿ. ಇವಾಗ ನೋಡಿ ಈ ಥರ ಫ್ರೈ ಆಗಿದೆ ಫ್ರೆಂಡ್ಸ್. ಇದೆಲ್ಲ ಆಗಿದೆ, ಕಂಪ್ಲೀಟ್ ಆಗಿದೆ. ಈಗ ನೋಡೋಣ ಬನ್ನಿ ಯಾವ ಥರ ಕುಕ್ಕರಲ್ಲಿ ನಾವು ಹಾಕಿರುವಂಥ ಅಕ್ಕಿ ಮತ್ತು ಹೆಸರುಬೇಳೆದು ಯಾವ ಥರ ರೆಡಿಯಾಗಿದೆ ಅಂತ. ನೋಡಿ ಈ ಥರ ಆಗಿದೆ, ಸ್ಮ್ಯಾಶ್ ಆಗಿದೆ ಎಲ್ಲ ಬೇಳೆ ಅಂತಲೇ ಹೇಳ್ತೀನಿ. ನಾನು ಸೊಸೈಟಿ ಅಕ್ಕಿ ಇರಲಿಲ್ಲ, ನಾನು ಸೋನಾ ಮಸೂರಿ ಅಕ್ಕಿನೇ ತೊಗೊಂಡಿದ್ದೆ ಅಂತಲೇ ಹೇಳ್ತೀನಿ. ಯಾಕಂದರೆ ನೀವು ತಣ್ಣೀರನ್ನು ಹಾಕಕ್ಕೆ ಹೋಗ್ಬೇಡಿ, ಬಿಸಿ ನೀರನ್ನು ಹಾಕಿ ಅಂತ ಹೇಳ್ತೀನಿ. ನಾನು ಬಿಸಿನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಬಿಸಿನೀರನ್ನು ಕಾಯ್ಸೋಕ್ಕಿಟ್ಟಿದ್ದೆ ನಾನು. ತಣ್ಣೀರು ಯಾವುದೇ ಕಾರಣಕ್ಕೂ ಹಾಕೋಕ್ಕೆ ಹೋಗ್ಬೇಡಿ, ಟೇಸ್ಟೆಲ್ಲ ಹೋಗ್ಬಿಡುತ್ತೆ ಅಂತಲೇ ಹೇಳ್ತೀನಿ. ಬಿಸಿನೀರನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಅದೇ ಥರ ಟೇಸ್ಟೇ ಸಿಗುತ್ತೆ ನಮಗೆ. ಏನದು ಬೇಗ ಇದಾಗಲ್ಲ, ಹಾಳಾಗಲ್ಲ ಅಂತಲೇ ಹೇಳ್ತೀನಿ. ತಣ್ಣೀರು ಹಾಕೋದ್ರಿಂದ ಬೇಗ ಟೇಸ್ಟ್ ಹೋಗ್ಬಿಡುತ್ತೆ ಅಂತಲೇ ಹೇಳ್ತೀನಿ. ಇವಾಗ ಒಗ್ಗರಣೆ ಹಾಕ್ಕೊಂಡಿರೋದು ಇದ್ರ ಜೊತೆಯಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್. ಸ್ವಲ್ಪ ಬಿಸಿ ಆಗಿರೋದನ್ನು ತಗೊಂಡು ಮತ್ತು ಆ ಕಡಾಯಲ್ಲಿರುವಂಥ ಎಲ್ಲ ಸರ್ವ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಇದೆ. ಖಾರ ಪೊಂಗಲ್ ತುಂಬ ಟೇಸ್ಟಿಯಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಮಕ್ಕಳಿಗೆ ಕೂಡ ಅಷ್ಟೇ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂತಲೇ ಹೇಳ್ತೀನಿ. ಬಟ್ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಅಂತಲೇ ಹೇಳ್ತೀನಿ ಇದು. ನೋಡಿ ಫ್ರೆಂಡ್ಸ್, ಆಯಿತು. ತೆಳುವಾಗಿರಬೇಕು, ತುಂಬ ಗಟ್ಟಿನೂ ಇರಕೂಡ್ದು. ಮತ್ತು ಅದು ಡ್ರೈ ಆಗ್ತಾ ಏನಾಗುತ್ತೆ, ಅದು ತುಂಬ ಗಟ್ಟಿ ಬರುತ್ತೆ. ಲಾಸ್ಟಿಗೆ ಸ್ವಲ್ಪ ನಾನು ತುಪ್ಪನ ಹಾಕಿದ್ದೀನಿ. ತುಪ್ಪ ಒಂದು 3 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನಾನು. ತುಪ್ಪ ಹಾಕೋದ್ರಿಂದ ಒಳ್ಳೆ ಸ್ಮೆಲ್ಲು, ಒಳ್ಳೆ ಪರಿಮಳ ಕೊಡುತ್ತೆ ಅಂತಲೇ ಹೇಳ್ತೀನಿ. ಲಾಸ್ಟಿಗೆ ಒಂದು ಸ್ವಲ್ಪ ಸ್ಲೈಸಿಯಾಗಿ ಹಚ್ಕೊಂಡಿದ್ದೆ ತೆಂಗಿನಕಾಯಿನ, ಅದು ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಪುಡಿ ಉಪ್ಪನ್ನು ಬಳಸ್ತೀನಿ. ಯಾಕಂದರೆ ನನಗೆ ಕಲ್ಲುಪ್ಪು ಬಳಸೋದ್ರಿಂದ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಬಿಡ್ತೀನಿ. ಅದರಿಂದ ನಾನು ಪುಡಿ ಉಪ್ಪಾದ ಸಾಲ್ಟ್ ಕರೆಕ್ಟಾಗಿ ಹಾಕ್ಕೊಳ್ತೀನಿ ಅಂತ. ನಿಮ್ಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನನಗೆ ಪುಡಿ ಉಪ್ಪೇ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಳ್ಳೆ ಘಮ ಅಂತ ಟೇಸ್ಟಿ ಮಾತ್ರ ಘಮ ಅಂತ ಇದೆ. ಒಳ್ಳೆ ಪರಿಮಳ ಕೊಡುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಆಗಿದೆ ಫ್ರೆಂಡ್ಸ್. ಇವತ್ತು ಸಾಟರ್ಡೆ ಆಗಿರೋದ್ರಿಂದ ವಾರ ಇರುತ್ತೆ. ಆದ್ದರಿಂದ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪ ಧೂಳೆಲ್ಲ ಕೊಡುಕೊಳ್ತಿದ್ದೆ ಅಂತಲೇ ಹೇಳ್ತೀನಿ. ಏನು ಜಸ್ಟ್ ಇರಲಿಲ್ಲ, ಹಾಗೆ ನಾನು ಊರಿಗೆ ಬೇರೆ ಹೋಗಿದ್ನಲ್ಲ, ಅದಕ್ಕೆ ವಾರ ಬೇರೆ ಇರುತ್ತೆ ಅಂದ್ಬಿಟ್ಟು ಇವತ್ತೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ.
ಬಟ್ ಮನೆಯಲ್ಲೆಲ್ಲ ಇವತ್ತು ಮಕ್ಕಳಿಗೆ ಸ್ಕೂಲ್ ಡೇ ಇರೋದ್ರಿಂದ ಮನೇಲಿ ಪೂಜೆ ಎಲ್ಲ ಲೇಟ್ ಆಗುತ್ತೆ ಸ್ವಲ್ಪ ಎಲ್ಲ, ಮತ್ತು ಪೂಜೆ ಎಲ್ಲ ಮಾಡಿಬಿಟ್ಟು ಮತ್ತೆ 4 ಗಂಟೆ ಹಂಗೆ ನಾನು ಸ್ಕೂಲ್ ಡೇ ಇರೋದ್ರಿಂದ ಸ್ಕೂಲ್ ಹತ್ರ ಹೋಗಬೇಕಾಗುತ್ತೆ. ಇವತ್ತು ಮಕ್ಕಳಿಗೆ ಆ್ಯನಿವಲ್ ಡೇ ಇರೋದ್ರಿಂದ ಅಂತಲೇ ಹೇಳ್ತೀನಿ. ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಕ್ಲೀನ್ ಮಾಡೋದು ಎಲ್ಲಾದರೂ ಊರಿಗೆ ಹೋಗ್ಬಿಟ್ಟು ಬಂದರೆ ಈ ಕ್ಲೀನ್ ಮಾಡ್ಕೊಳ್ಳೋದೇ ದೊಡ್ಡ ಟಾಸ್ಕ್ ಆಗುತ್ತೆ ಅಂತಲೇ ಹೇಳ್ತೀನಿ ಹೆಣ್ಮಕ್ಳಿಗಂತೂ. ಬಟ್ ಮನೆ ಕ್ಲೀನಿಂದ ಹಿಡಿದು ಮನೆಯಲ್ಲೆಲ್ಲ ಕ್ಲೀನ್ ಮಾಡಬೇಕಂದ್ರೆ ತುಂಬ ಸಾಕಾಗುತ್ತೆ, ತುಂಬ ಹಿಂಸೆ ಅನಿಸುತ್ತೆ. ಊರಿಗೆ ಹೋಗೋ ಬದಲು ಮನೆಯಲ್ಲೇ ಇದ್ಬಿಡ್ಬೋದು ಅನಿಸುತ್ತೆ ಹೆಣ್ಮಕ್ಳಿಗೆ ಅಂತಲೇ ಹೇಳ್ತೀನಿ. ಬಟ್ ಹೋಗ್ಬಿಟ್ಟು ಬಂದು ಮತ್ತೆ ಮಾಡಬೇಕಂದ್ರೆ ಸ್ವಲ್ಪ ರಿಸ್ಕಿ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಅದರಿಂದ ಆಗಂಥ ಸಂಬಂಧಿಕರನ್ನ ಬಿಡೋಕ್ಕಾಗಲ್ಲ. ಬಟ್ ಹೋಗೋ ಹತ್ರ ಹೋಗ್ತಾ ಇರಬೇಕು, ಬರೋ ಹತ್ರ ಬರ್ತಾ ಇರಬೇಕು. ಬಟ್ ಒಂದು ಸ್ವಲ್ಪ ಟಯರ್ಡ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಧೂಳೆಲ್ಲ ಕೊಡ್ಕೊಂಡಾದ್ಮೇಲೆ ಎಲ್ಲ ಮನೆಯೆಲ್ಲ ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ಇವತ್ತು ವಾರ ಬೇರೆ ಆಗಿರೋದ್ರಿಂದ ನೋಡೋದ್ರಲ್ವ ಫ್ರೆಂಡ್ಸ್, ನನ್ನ ವಿಡಿಯೋದಲ್ಲಿ ಏನೆಲ್ಲ ಇತ್ತು. ಇವತ್ತಿನ ವಿಡಿಯೋ ಈ ಥರ ಇತ್ತು. ನಾಳೆ ನೆಕ್ಸ್ಟ್ ವಿಡಿಯೋ ಯಾವ ಥರ ಇರುತ್ತೆ ಏನು ಅಂತ ಸಿಗ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್, ಸಿ ಯು.